ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೆಬ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ಈವ್ನಿಂಗ್ ಔಟ್ಸೈಡ್ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಶಾಪಿಂಗ್ ಮಾಡೋ ಐಡಿಯಾನೇ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಪ್ಲ್ಯಾನೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಅಲ್ಲಿ ಆಫರ್ ಇತ್ತು, ಬೈ ಒನ್ ಗೆಟ್ ಟು ಫ್ರೀ ಇತ್ತು ಆ್ಯಂಡ್ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಕಲೆಕ್ಷನ್ಸ್ ಕೂಡ ಚೆನ್ನಾಗೇ ಇತ್ತು. ಹಾಗಾಗಿ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಸೊ ಹೋದ್ಮೇಲೆ ಇನ್ನು ಆ ಆಫರ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಶಾಪಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ತುಂಬ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಕೂಡ ಆಯಿತು. ಸುಮಾರು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋ ಥರ ಆಯಿತು. ಆ್ಯಂಡ್ ನಾನು ಯಾವುದೇ ವೆಕೇಷನ್ ಇರಲಿ ಅಥವಾ ಯಾವುದೇ ಒಂದು ಹಬ್ಬ ಇರಲಿ, ಮತ್ತೊಂದು ಫಂಕ್ಷನ್ ಏನೇ ಇದ್ದರೂ ಕೂಡ ನಾಳೆ ಆ ಒಂದು ಫಂಕ್ಷನ್ ಇದೆ ಅಂದರೆ ಇವತ್ತು ಹೋಗ್ಬಿಟ್ಟು ನಾನು ಶಾಪಿಂಗ್ ಅಂತ ಹೇಳಿ ಮಾಡೋದಕ್ಕೆ ಹೋಗಲ್ಲ. ಸೊ ಒಂದು ಸತಿ ನಾನು ಫ್ರೀಯಾಗಿರೋಂಥ ಟೈಮಲ್ಲಿ ನನಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಹೋಗಿ ನಾನು ನನಗೆ ಬೇಕಾದಂಥ ಕ್ಲಾತ್ಸ್ನ ಶಾಪಿಂಗ್ ಮಾಡ್ಕೊಂಡು ಬಂದು ಇಟ್ಕೊಂಡಿರ್ತೇನೆ. ಆ್ಯಂಡ್ ನನಗೇನಾದರೂ ಹಬ್ಬ ಇದ್ದಾಗ ಅಥವಾ ಏನೇ ವೆಕೇಷನ್ ಇದ್ದಾಗ ನಾನು ಆ ಬಟ್ಟೆಗಳನ್ನು ಯೂಸ್ ಮಾಡ್ತೀನಿ. ಬಟ್ ಏನಾಗುತ್ತೆ ಅಂದರೆ, ಈ ಥರ ನಾವು ಫ್ರೀಯಾಗಿರೋ ಟೈಮಲ್ಲಿ ಹೋಗಿ ಆರಾಮಾಗಿ ಶಾಪಿಂಗ್ ಮಾಡೋದಕ್ಕೂ ಅಥವಾ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾಗ ಹೋಗಿ ಶಾಪಿಂಗ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ರೀಸೆಂಟಾಗಿ ಹಾಗೆ ಆಯಿತು. ಊರಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ನ್ಯೂ ಕ್ಲಾತ್ಸೇ ಹಾಕ್ಕೊಂಡು ಹೋಗಬೇಕಾಗಿತ್ತು, ಬಿಕಾಸ್ ಟೆಂಪಲ್ಗೆ ಹೋಗಬೇಕಾಗಿತ್ತು. ಸೊ ಇನ್ನೇನು ನಾಳೆ ಊರಿಗೆ ಹೋಗಬೇಕು ಅಂದರೆ ಇವತ್ತು ಶಾಪಿಂಗ್ ಹೋಗೋ ಥರ ಆಯಿತು. ಆ್ಯಂಡ್ ಹಸ್ಬೆಂಡ್ ಕೂಡ ಬ್ಯುಸಿ ಇದ್ದರು. ಹಾಗಾಗಿ ನಿಯರ್ ಬೈ ಮನೆ ಹತ್ರ ಇರೋವಂಥ ಶಾಪ್ಗೆ ಹೋಗಿ ಶಾಪ್ ಮಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಕೊಟ್ಟಂಥ ಅಮೌಂಟ್ಗೆ ವರ್ತ್ ಕೂಡ ಇಲ್ಲ, ಚೆನ್ನಾಗೂ ಕೂಡ ಇರಲಿಲ್ಲ. ಬಟ್ ಬೇರೆ ಆಪ್ಷನ್ಸ್ ಕೂಡ ಇರಲಿಲ್ಲ. ಸೊ ನಾವು ತೊಗೊಂಡು ಬರಲೇಬೇಕಾಗಿತ್ತು. ಈ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಫ್ರೀ ಆಗಿರೋಂಥ ಟೈಮಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ಆ್ಯಂಡ್ ನಮಗೆ ಬೇಕಾದಾಗ ಇಷ್ಟವಾಗಿದ್ದು ಸಿಕ್ಕಾಗ ತೊಗೊಂಡು ಬಂದು ಅದನ್ನು ಶಾಪಿಂಗ್ ಮಾಡಿ ಮುಗಿಸ್ಕೊಂಡಿದ್ರೆ ನಮಗೆ ನೆಕ್ಸ್ಟ್ ಬರುವಂತಹ ಹಬ್ಬಗಳಾಗಿರ್ಬೋದು ಅಥವಾ ಏನೇ ಒಂದು ವೆಕೇಷನ್ ಇದ್ದರೂ ಕೂಡ ನಮಗೆ ಆವಾಗ ಆ ಒಂದು ಕ್ಲಾತ್ಸ್ ಯೂಸ್ ಆಗುತ್ತೆ. ಆ್ಯಂಡ್ ನಾವು ಫ್ರೀಯಾಗಿರುವಾಗ ಶಾಪಿಂಗ್ ಮಾಡೋದಕ್ಕೂ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾಗ ಶಾಪಿಂಗ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಫ್ರೀಯಾಗಿರುವಾಗ ಶಾಪಿಂಗ್ ಮಾಡಿದಾಗ ನಮಗೆ ರಿಲ್ಯಾಕ್ಸ್ ಆಗಿ ನಮಗೆ ಯಾವ ಕ್ಲಾತ್ಸ್ ಬೇಕೋ ಅದನ್ನು ನೋಡಿ ಮಾಡಿ ತುಂಬಾ ಚಾಯ್ಸ್ ಇರುತ್ತೆ. ಆವಾಗ ನೋಡಿ ಮಾಡಿ ತೊಗೊಂಡು ಬರ್ಬೋದು. ಬಟ್ ಅದೇ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾಗ ನಮಗೆ ಚಾಯ್ಸೇ ಇರೋದಿಲ್ಲ. ನಮ್ಗೆ ಇಷ್ಟ ಆಗಲಿ ಬಿಡಲಿ ತೊಗೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಸೊ ತೊಗೊಂಡು ಬರಲೇಬೇಕಾಗತ್ತೆ. ಆ ಥರ ಆಗೋದಕ್ಕಿಂತ ನಮಗೆ ಫ್ರೀಯಾಗಿದ್ದಾಗ ತೊಗೊಂಡು ಬರೋದು ತುಂಬಾ ಬೆಸ್ಟ್ ಚಾಯ್ಸ್ ಅಂತ ಅನಿಸುತ್ತೆ. ಆ್ಯಂಡ್ ಟ್ರೆಂಡ್ಸಲ್ಲಿ ತುಂಬ ಬೆಸ್ಟ್ ಆಫರ್ ಇತ್ತು. ಬೈ ಒನ್ ಗೆಟ್ ಟೂ ಫ್ರೀ. ಆ್ಯಂಡ್ ಕಿಡ್ಸ್ ವೇರ್ ಅಂತೂ ಬೈ ಒನ್ ಗೆಟ್ 3 ಫ್ರೀ ಇತ್ತು. ಸೊ ಹಾಗಾಗಿ ವರ್ತ್ಫುಲ್ ಅಂತ ಅನ್ನಿಸ್ತು.